ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ನಮ್ಮಲ್ಲಿ ಪ್ರತಿಯೊಬ್ಬರೂ ನಮಾಜ್ ನಿರ್ವಹಿಸುತ್ತಾರೆ. ಪ್ರತಿದಿನ ನಮ್ಮೆಲ್ಲರ ಮೇಲೆ 5 ಹೊತ್ತಿನ ನಮಾಜ್ ಫರ್ಜ್ ಆಗಿದೆ. ಅರ್ಥಾತ್ ನಮ್ಮಲ್ಲಿ ಪ್ರತಿಯೊಬ್ಬರೂ, ಪುರುಷರಾಗಿರಲಿ, ಮಹಿಳೆಯರಾಗಿರಲಿ, ವಯಸ್ಸಾದವರಾಗಿರಲಿ, ಯುವಕರಾಗಿರಲಿ, ಒಂದು ದಿನದಲ್ಲಿ ಈ 5 ನಮಾಜ್ಗಳನ್ನು ಕಡ್ಡಾಯವಾಗಿ ನಿರ್ವಹಿಸಲೇಬೇಕು. ಇಲ್ಲದಿದ್ದರೆ ನಾವು ಕಬೀರಾ ಗುನಾಹ್ ಮಾಡುವವರಲ್ಲಿ ಶಾಮಿಲ್ ಆಗುತ್ತೇವೆ ಹಾಗೂ ಮಹಾಪಾಪಿಯಾಗುತ್ತೇವೆ. ಈಗ ನಮ್ಮಲ್ಲಿ ಎಷ್ಟು ಜನರು ಎಷ್ಟು ಹೊತ್ತಿನ ನಮಾಜನ್ನು ಕಡ್ಡಾಯವಾಗಿ ಪಾಲಿಸುತ್ತಿದ್ದಾರೆ, ಇದು ಸ್ವಯಂ ಅವರಿಗೆ ತಿಳಿದಿದೆ ಅಥವಾ ಅಲ್ಲಾಹ್ ಸುಬ್ಹಾನಹು ವ ತಆಲಾನಿಗೆ ತಿಳಿದಿದೆ. ಅಲ್ಹಮ್ದುಲಿಲ್ಲಾ, ಕೆಲವರು ಪ್ರತಿದಿನ 5 ಹೊತ್ತಿನ ಸಂಪೂರ್ಣ ನಮಾಜ್ಗಳನ್ನು ಕಡ್ಡಾಯವಾಗಿ ಪಾಲಿಸುವವರೂ ಉಂಟು. ಕೆಲವರು ಒಂದು ದಿನದಲ್ಲಿ 2, 3, 1 ಕಡ್ಡಾಯವಾಗಿ ಪಾಲಿಸದೆ ಟೈಮ್ ಸಿಕ್ಕಾಗ ಅಥವಾ ಸೌಲಭ್ಯ ಸಿಕ್ಕಿದಾಗ ನಮಾಜ್ಗಳನ್ನು ನಿರ್ವಹಿಸುವವರು ಸಹ ಉಂಟು. ಇನ್ನು ಕೆಲವರು ವಾರದಲ್ಲಿ ಒಮ್ಮೆ ಕೇವಲ ಶುಕ್ರವಾರ ಜುಮಾ ನಮಾಜನ್ನು ನಿರ್ವಹಿಸುವವರು ಸಹ ಉಂಟು. ಹಾಗೂ ಇನ್ನು ಕೆಲವರು ವರ್ಷದಲ್ಲಿ ಕೇವಲ 2 ಬಾರಿ, ಈದುಲ್ ಅಜ್ಹಾ ಹಾಗೂ ಈದುಲ್ ಫಿತ್ರ್ ಅರ್ಥಾತ್ ರಮಜಾನ್, ಬಕ್ರೀದ್, ಸಂಪೂರ್ಣ ವರ್ಷದಲ್ಲಿ ಕೇವಲ 2 ಈದ್ ನಮಾಜ್ಗಳನ್ನು ನಿರ್ವಹಿಸುವವರು ಸಹ ಉಂಟು. ವೀಕ್ಷಕರೇ, ಅವರ ಕಾರ್ಯಗಳ ಅವರ ಕರ್ಮಗಳ ಲೆಕ್ಕ ಅವರೇ ಕೊಡಬೇಕು. ನಾವು ಕೇವಲ ಎಲ್ಲರಿಂದ ವಿನಂತಿಸಬಹುದು, ಕಡ್ಡಾಯವಾಗಿ ಪ್ರತಿದಿನ 5 ನಮಾಜನ್ನು ನಿರ್ವಹಿಸಿರಿ ಎಂದು. ಅಥವಾ ನಮಾಜನ್ನು ಬಿಡುವ ಕಾರಣ ಯಾವ ಶಿಕ್ಷೆ ಪರಲೋಕದಲ್ಲಿ ಹಾಗೂ ಈ ಲೋಕದಲ್ಲಿ ನೀಡಲಾಗುತ್ತದೆ ಇದನ್ನು ತಿಳಿಸಿ ಎಚ್ಚರಿಸಿ, ಅಥವಾ ನಮಾಜನ್ನು ನಿರ್ವಹಿಸುವ ಈ ಲೋಕದ ಹಾಗೂ ಪರಲೋಕದ ಪ್ರತಿಫಲಗಳನ್ನು ವಿವರಿಸಿ ಪ್ರತಿದಿನ 5 ಹೊತ್ತಿನ ನಮಾಜನ್ನು ನಿರ್ವಹಿಸುವ ಪ್ರೇರಣೆ ನೀಡಬಹುದು. ಆದರೆ ವೀಕ್ಷಕರೇ, ಇಂದು ನಾವು ಮಾತನಾಡಲಿರುವ ವಿಷಯವೇನೆಂದರೆ, ನಮ್ಮಲ್ಲಿ ಸುಮಾರು 90% ಜನರಿಗೆ ತಿಳಿದಿಲ್ಲ ನಾವು ನಮಾಜಿನಲ್ಲಿ ಓದುವ ವಾಕ್ಯಗಳ ಅರ್ಥವೇನು. ನಾವು ನಮಾಜಿನಲ್ಲಿ ಏನನ್ನು ಓದುತ್ತಿದ್ದೇವೆ, ಏನನ್ನು ಹೇಳುತ್ತಿದ್ದೇವೆ. ನಮಾಜಿನಲ್ಲಿ ಓದುವ ಸೂರಗಳು ನಮಗೆ ಬರುತ್ತದೆ. ರುಕುವಿನಲ್ಲಿ ಹೇಳುವ ತಸ್ಬೀ, ಸಜ್ದಾನಲ್ಲಿ ಹೇಳುವ ತಸ್ಬೀ, ತಕ್ಬೀರ್, ತಮ್ಹೀದ್, ತಸ್ಮೀ, ಅತ್ತಹಿಯಾತ್, ದರೂದ್ ಇಬ್ರಾಹಿಂ, ದುಆಯೆ ಮಾಸೂರ, ಕುರಾನಿನ ವಿವಿಧ ಸೂರಗಳು ಇವೆಲ್ಲವೂ ಸಹ ನಮಗೆ ಬರುತ್ತದೆ. ಆದರೆ ನಾವು ನಮಾಜಿನಲ್ಲಿ ಏನನ್ನು ಹೇಳುತ್ತಿದ್ದೇವೆ, ರುಕುವಿನಲ್ಲಿ ಹೇಳುವ ನಾವು ವಾಕ್ಯದ ಅರ್ಥವೇನು, ಸಜ್ದಾನಲ್ಲಿ ನಾವು ಓದುತ್ತಿರುವ ಸಾಲಿನ ಅನುವಾದವೇನು, ಇದೇ ನಮ್ಮಲ್ಲಿ ಸಾಕಷ್ಟು ಜನರಿಗೆ ತಿಳಿದಿಲ್ಲ. ಬನ್ನಿ, ಇಂದು ನಾವು ನಮಾಜಿನಲ್ಲಿ ಓದುವ ಪ್ರತಿ ಒಂದು ಸಾಲಿನ ಅರ್ಥವನ್ನು, ಪ್ರತಿ ಒಂದು ವಾಕ್ಯದ ಅನುವಾದವನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ನಾವು ನಮಾಜಿನಲ್ಲಿ ಓದುವ ಸೂರಗಳ ಬಗ್ಗೆ ಇಲ್ಲಿ ಮಾತನಾಡುವುದಿಲ್ಲ. ಏಕೆಂದರೆ ಕುರ್ಆನಿನ 30 ಅಧ್ಯಾಯಗಳಲ್ಲಿ 114 ಸೂರಗಳುಂಟು. ಹಾಗೂ ಆ 114 ಸೂರಗಳಲ್ಲಿ 6666 ಶ್ಲೋಕಗಳುಂಟು. ಹಾಗೂ ಈ ಸಂಪೂರ್ಣ ಕುರ್ಆನಿನ ಈ ಸಂಪೂರ್ಣ ಶ್ಲೋಕಗಳನ್ನು ಒಂದೇ ವಿಡಿಯೋನಲ್ಲಿ ಕವರ್ ಮಾಡುವುದು ಅಸಾಧ್ಯ. ನಾವು ಕುರ್ಆನಿನ ಸೂರಗಳನ್ನು ಹೊರತುಪಡಿಸಿ ನಮಾಜಿನಲ್ಲಿ ಓದುವ ಬೇರೆ ಪ್ರತಿ ಒಂದು ವಾಕ್ಯದ ಅರ್ಥಾತ್ ಸನ, ತಕ್ಬೀರ್, ತಮ್ಹೀದ್, ತಸ್ಮೀ, ಅತ್ತಹಿಯಾತ್, ದರೂದ್, ದುಆಯೆ ಮಾಸೂರ ಇವೆಲ್ಲವನ್ನು ಇದರ ಅನುವಾದದೊಂದಿಗೆ, ಇದರ ಅರ್ಥದೊಂದಿಗೆ ಇನ್ಶಾ ಅಲ್ಲಾಹ್ ಇಂದು ತಿಳಿದುಕೊಳ್ಳೋಣ. ವೀಕ್ಷಕರೇ, ನಾವು ಮೊಟ್ಟ ಮೊದಲದಾಗಿ ನಿಯತ್ ಮಾಡುತ್ತೇವೆ, ನಮಾಜನ್ನು ನಿರ್ವಹಿಸುವ ಉದ್ದೇಶ ಮಾಡುತ್ತೇವೆ. ಆ ನಿಯತ್ ಯಾವ ರೀತಿ ಮಾಡಬೇಕು, ಅದರ ಅರ್ಥವೇನು, ಯಾವ ಭಾಷೆಯಲ್ಲಿ ಮಾಡಬಹುದು, ಇವೆಲ್ಲವನ್ನು ನಾವು ಅಲ್ಹಮ್ದುಲಿಲ್ಲಾ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೇವೆ. ನಿಯತ್ ಮಾಡಿದ ನಂತರ ನಾವು ಮೊಟ್ಟ ಮೊದಲದಾಗಿ ನಮಾಜಿನಲ್ಲಿ ಹೇಳುವ ವಾಕ್ಯ, ನಮಾಜನ್ನು ಪ್ರಾರಂಭಿಸುವ ಮೊಟ್ಟ ಮೊದಲ ವಾಕ್ಯ ಅಲ್ಲಾಹು ಅಕ್ಬರ್. ಇದನ್ನು ತಕ್ಬೀರ್ ಎನ್ನುತ್ತಾರೆ. ಹಾಗೂ ಇದರ ಅರ್ಥ ಅಲ್ಲಾಹನು ಅತ್ಯಂತ ಮಹಾನ್. ಈಗ ಅಲ್ಲಾಹು ಅಕ್ಬರ್ ಎಂದು ಕೈಗಳನ್ನು ನಾವು ಹುಕ್ಕುಳದ ಕೆಳಗಡೆ
ಹಾಗೂ ಮಹಿಳೆಯರು ಎದೆಯ ಮೇಲೆ ಕಟ್ಟಿಕೊಳ್ಳುವ ನಂತರ ನಾವು ಓದುತ್ತೇವೆ ಸನಾ. ಸುಬ್ಹಾನಕಲ್ಲಾಹುಮ್ಮ ವ ಬಿಹಮ್ದಿಕ ವ ತಬಾರಕಸ್ಮುಕ ವ ತಆಲಾ ಜದ್ದುಕ ವ ಲಾ ಇಲಾಹ ಗೈರುಕ. ಇದರರ್ಥ, ಓ ನನ್ನ ಅಲ್ಲಾಹನೇ, ನೀನು ಸಂಪೂರ್ಣ ಪಾವನನು, ನಾನು ನಿನ್ನ ಸ್ತುತಿಯನ್ನು ಸಲ್ಲಿಸುತ್ತೇನೆ, ನಿನ್ನ ಹೆಸರು ಅತ್ಯಂತ ಪವಿತ್ರ, ನಿನ್ನ ಮಹಿಮೆಯು ಅತ್ಯುನ್ನತವಾಗಿದೆ, ಹಾಗೂ ನಿನ್ನನ್ನು ಹೊರತುಪಡಿಸಿ ಆರಾಧನೆಗೆ ಅರ್ಹರು ಬೇರೆ ಯಾರೂ ಇಲ್ಲ. ಇದನ್ನು ಹೇಳಿದ ನಂತರ ನಾವು ಸೂರೆ ಫಾತಿಹಾ, ನಂತರ ಇನ್ನೊಂದು ಸೂರ ಓದುತ್ತೇವೆ. ಸೂರೆ ಫಾತಿಹಾ ಓದಿ ಇನ್ನೊಂದು ಸೂರ ಓದಿದ ನಂತರ ನಾವು ರುಕು ಮಾಡುತ್ತೇವೆ. ಹಾಗೂ ರುಕು ಮಾಡುವಾಗ ಪುನಃ ನಾವು ಹೇಳುತ್ತೇವೆ ಅಲ್ಲಾಹು ಅಕ್ಬರ್, ಅಲ್ಲಾಹನು ಅತ್ಯಂತ ಮಹಾನ್. ಈ ಒಂದು ವಾಕ್ಯ ನಾವು ನಮಾಜಿನಲ್ಲಿ ಹೆಚ್ಚಾಗಿ ಬಳಸುತ್ತೇವೆ. ನಮಾಜ್ ಪ್ರಾರಂಭಿಸುವಾಗ, ರುಕು ಮಾಡುವಾಗ, ಸಜ್ದಾ ಮಾಡುವಾಗ, ಸಜ್ದಾದಿಂದ ಎದ್ದೇಳುವಾಗ, ಪುನಃ ಸಜ್ದಾ ಮಾಡುವಾಗ, ಪುನಃ ಸಜ್ದಾದಿಂದ ಎದ್ದು ನೇರ ನಿಲ್ಲುವಾಗ ಅಧಿಕವಾಗಿ ನಾವು ನಮಾಜಿನಲ್ಲಿ ಬಳಸುವ ಪದವೇ ಇದೇ ಅಲ್ಲಾಹು ಅಕ್ಬರ್. ಇದರ ಅರ್ಥ ಅಲ್ಲಾಹನು ಅತ್ಯಂತ ಮಹಾನ್. ನಂತರ ನಾವು ರುಕುವಿನಲ್ಲಿ ಹೇಳುತ್ತೇವೆ ಸುಬ್ಹಾನ ರಬ್ಬಿಯಲ್ ಅಜೀಮ್, ನನ್ನ ಪರಮಾತ್ಮನು ಅತ್ಯಂತ ಮಹಾನ್, ಸಂಪೂರ್ಣ ಪಾವನನು. ನಾವು ರುಕುವಿನಿಂದ ಏಳುವಾಗ ಹೇಳುತ್ತೇವೆ ಸಮಿ ಅಲ್ಲಾಹು ಲಿಮನ್ ಹಮಿದ. ಇದರ ಅರ್ಥ ಅಲ್ಲಾಹನು ಅವನನ್ನು ಸ್ತುತಿಸಿದವನನ್ನು ಕೇಳಿದನು. ನಂತರ ನಾವು ಹೇಳುತ್ತೇವೆ ರಬ್ಬನಾ ಲಕಲ್ ಹಮ್ದ್. ರುಕುವಿನಿಂದ ಏಳುವಾಗ ಸಮಿ ಅಲ್ಲಾಹು ಲಿಮನ್ ಹಮಿದ, ಎದ್ದು ನಿಂತಿದ ನಂತರ ರಬ್ಬನಾ ಲಕಲ್ ಹಮ್ದ್. ಇದರ ಅರ್ಥ, ಓ ನಮ್ಮ ಪರಮಾತ್ಮನೇ, ನಿನಗೇ ಸರ್ವಸುತ್ತಿ. ನಂತರ ನಾವು ಸಜ್ದಾ ಮಾಡುತ್ತೇವೆ ಹಾಗೂ ಸಜ್ದಾನಲ್ಲಿ ಹೇಳುತ್ತೇವೆ ಸುಬ್ಹಾನ ರಬ್ಬಿಯಲ್ ಆಲಾ. ಇದರ ಅರ್ಥ ನನ್ನ ಪರಮಾತ್ಮನು ಅತ್ಯುನ್ನತನು, ಸಂಪೂರ್ಣ ಪಾವನನು. ನಂತರ ನಾವು ಎರಡನೇ ಸಜ್ದಾನಲ್ಲಿ ಸಹ ಇದನ್ನೇ ಹೇಳುತ್ತೇವೆ. ಪುನಃ ಎದ್ದು ನಿಂತಿದ ನಂತರ ಸೂರೆ ಫಾತಿಹಾ, ಇನ್ನೊಂದು ಸೂರ, ಪುನಃ ರುಕು, ಪುನಃ ಸಜ್ದಾ. ನಂತರ ನಾವು ತಶಹುದ್ನಲ್ಲಿ ಕೂರುವಾಗ ಅತ್ತಹಿಯಾತ್ ಓದುತ್ತೇವೆ. ಅತ್ತಹಿಯಾತು ಲಿಲ್ಲಾಹಿ ವಸ್ಸಲವಾತು ವತ್ತಯ್ಯಿಬಾತು. ಸರ್ವಭಾಷಿಕ, ದೈಹಿಕ, ಆರ್ಥಿಕ ಆರಾಧನೆಗಳು ಅಲ್ಲಾಹನಿಗಾಗಿ ಮಾತ್ರ. ಅಸ್ಸಲಾಮು ಅಲೈಕ ಅಯ್ಯುಹನ್ ನಬಿಯು ವರಹ್ಮತುಲ್ಲಾಹಿ ವಬರಕಾತು. ಓ ಪ್ರವಾದಿಯರೇ, ನಿಮ್ಮ ಮೇಲೆ ಶಾಂತಿ ಇರಲಿ ಹಾಗೂ ಅಲ್ಲಾಹನ ಕರುಣೆಯೂ ಇರಲಿ, ಅಲ್ಲಾಹನ ಆಶೀರ್ವಾದವೂ ಇರಲಿ. ಅಸ್ಸಲಾಮು ಅಲೈನಾ ವಅಲಾ ಇಬಾದಿಲ್ಲಾಹಿ ಸ್ಸಾಲಿಹೀನ್. ನಮ್ಮ ಮೇಲೂ ಸಹ ಶಾಂತಿ ಇರಲಿ ಹಾಗೂ ಅಲ್ಲಾಹನ ಪುಣ್ಯ ಭಕ್ತರ ಮೇಲೂ ಸಹ ಶಾಂತಿ ಇರಲಿ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹು. ನಾನು ಸಾಕ್ಷಿ ಹೇಳುತ್ತೇನೆ, ಅಲ್ಲಾಹನಿಗೆ ಹೊರತುಪಡಿಸಿ ಆರಾಧನೆಗೆ ಅರ್ಹರು ಬೇರೆ ಯಾರೂ ಇಲ್ಲ. ವ ಅಶ್ಹದು ಅನ್ನ ಮುಹಮ್ಮದನ್ ಅಬ್ದುಹು ವ ರಸೂಲು. ಹಾಗೂ ನಾನು ಸಾಕ್ಷಿ ಹೇಳುತ್ತೇನೆ, ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಲ್ಲಾಹನ ಭಕ್ತರು ಹಾಗೂ ಅವನ ಸಂದೇಶವಾಹಕರು. ಇದರ ನಂತರ ನಾವು ಓದುತ್ತೇವೆ ದರೂದೆ ಇಬ್ರಾಹಿಂ. ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್ ವ ಅಲಾ ಆಲಿ ಮುಹಮ್ಮದ್ ಕಮಾ ಸಲ್ಲೈತ ಅಲಾ ಇಬ್ರಾಹಿಮ ವ ಅಲಾ ಆಲಿ ಇಬ್ರಾಹಿಮ ಇನ್ನಕ ಹಮೀದುಂ ಮಜೀದ್. ಅಲ್ಲಾಹುಮ್ಮ ಬಾರಿಕ್ ಅಲಾ ಮುಹಮ್ಮದ್ ವ ಅಲಾ ಆಲಿ ಮುಹಮ್ಮದ್ ಕಮಾ ಬಾರಕ್ತ ಅಲಾ ಇಬ್ರಾಹಿಮ ವ ಅಲಾ ಆಲಿ ಇಬ್ರಾಹಿಮ ಇನ್ನಕ ಹಮೀದುಂ ಮಜೀದ್. ಓ ನಮ್ಮ ಅಲ್ಲಾಹನೇ, ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಅವರ ಕುಟುಂಬದ ಮೇಲೆ ಕರುಣೆ ತೋರಿಸು. ನೀನು ಇಬ್ರಾಹಿಂ ಅಲೈಹಿಸ್ಸಲಾಂ ಹಾಗೂ ಅವರ ಕುಟುಂಬದ ಮೇಲೆ ಕರುಣೆ ತೋರಿದಂತೆ ನಿಸ್ಸಂದೇಹವಾಗಿ ನೀನು ಪ್ರಶಂಸಾರ್ಹನು ಮತ್ತು ಮಹಿಮಾಶಾಲಿಯಾಗಿದ್ದೀಯ. ಓ ನಮ್ಮ ಅಲ್ಲಾಹನೇ, ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಅವರ ಕುಟುಂಬದ ಮೇಲೆ ಆಶೀರ್ವಾದ ಇಳಿಸು. ನೀನು ಇಬ್ರಾಹಿಂ ಅಲೈಹಿಸ್ಸಲಾಂ ಹಾಗೂ ಅವರ ಕುಟುಂಬದ ಮೇಲೆ ಆಶೀರ್ವಾದ ಇಳಿಸಿದಂತೆ ನಿಸ್ಸಂದೇಹವಾಗಿ ನೀನು ಪ್ರಶಂಸಾರ್ಹನು ಮತ್ತು ಮಹಿಮಾಶಾಲಿಯಾಗಿದ್ದೀಯ. ನಂತರ ನಾವು ಓದುತ್ತೇವೆ ದುಆಎ ಮಾಸೂರ. ಅಲ್ಲಾಹುಮ್ಮ ಇನ್ನಿ ظلمت ನಫ್ಸಿ ظುಲ್ಮನ್ ಕಸೀರಾ. ಓ ನನ್ನ ಅಲ್ಲಾಹನೇ, ನಾನು ಸ್ವಯಂ ನನ್ನ ಆತ್ಮದ ಮೇಲೆ ಬಹಳ ಹೆಚ್ಚು ಅನ್ಯಾಯ ಮಾಡಿದ್ದೇನೆ.
ವಲಾ ಯಗ್ಫಿರು ದುನೂಬ ಇಲ್ಲಾ ಅಂತ, ಹಾಗೂ ನಿನ್ನನ್ನು ಹೊರತುಪಡಿಸಿ ಪಾಪಗಳನ್ನು ಕ್ಷಮಿಸುವವರು ಯಾರೂ ಇಲ್ಲ. ಫಗ್ಫಿರ್ಲಿ ಮಗ್ಫಿರತಂ ಮಿನ್ ಇಂದಿಕ, ಆದ್ದರಿಂದ ನಿನ್ನ ಕಡೆಯಿಂದ ನೀನು ನನಗೆ ಕ್ಷಮಿಸು. ವರ್ಹಮ್ನಿ, ನನ್ನ ಮೇಲೆ ಕರುಣೆ ತೋರಿಸು. ಇನ್ನಕ ಅಂತಲ್ ಗಫೂರುರ್ ರಹೀಂ, ನಿಸ್ಸಂದೇಹವಾಗಿ ನೀನು ಅತ್ಯಂತ ಕ್ಷಮಾಶೀಲನು, ಅತ್ಯಂತ ಕರುಣಾಮಯಿಯು. ನಂತರ ವೀಕ್ಷಕರೇ, ನಾವು ಹೇಳುತ್ತೇವೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಈ 2 ವಾಕ್ಯಗಳಿಂದ ನಾವು ನಮಾಜಿನಿಂದ ಹೊರಬರುತ್ತೇವೆ. ಇದರ ಅರ್ಥ, ನಿಮ್ಮ ಮೇಲೆ ಅಲ್ಲಾಹನ ಶಾಂತಿ ಇರಲಿ ಹಾಗೂ ಅಲ್ಲಾಹನ ಕರುಣೆಯೂ ಇರಲಿ. ವೀಕ್ಷಕರೇ, ಇದಾಗಿತ್ತು ನಾವು ನಮಾಜಿನಲ್ಲಿ ನಿರ್ವಹಿಸುವ ಪ್ರತಿ ಒಂದು ವಾಕ್ಯದ ಅನುವಾದ. ಇಲ್ಲಿ ನಾವು ಕುರ್ಆನಿನ ಸೂರಗಳನ್ನು, ಸೂರೆ ಫಾತಿಹಾ, ಬೇರೆ ಸೂರ ಇವುಗಳನ್ನು ಸೇರಿಸಿಲ್ಲ. ಇನ್ಶಾ ಅಲ್ಲಾ ರಮಜಾನಿನ 1ನೇ ತಾರೀಕಿನಿಂದ ಪ್ರತಿದಿನ ಒಂದು ಸೂರ ಕನ್ನಡ ಅನುವಾದದೊಂದಿಗೆ ಪ್ರತಿದಿನ ಇನ್ಶಾ ಅಲ್ಲಾ ಅಪ್ಲೋಡ್ ಆಗಲಿದೆ. ಅದರಲ್ಲಿ ನಿಮಗೆ ನಮಾಜಿನಲ್ಲಿ ನಾವು ಓದುವ ಸೂರಗಳ ಅರ್ಥ, ಅನುವಾದ ತಿಳಿದುಕೊಳ್ಳಲು ಸಿಗುತ್ತದೆ. ಆ ವಿಡಿಯೋಸ್ಗಳನ್ನು ನೋಡಲು ನಮ್ಮ ಈ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ವಾಸ್ತವಿಕವಾಗಿ ವೀಕ್ಷಕರೇ, ಈ ವಿಡಿಯೋವನ್ನು ಮಾಡುವ ಉದ್ದೇಶವೇನೆಂದರೆ, ನಮಗೆ ತಿಳಿದಿರಬೇಕು ನಾವು ನಮಾಜಿನಲ್ಲಿ ಏನನ್ನು ಓದುತ್ತಿದ್ದೇವೆ. ಅರ್ಥ ತಿಳಿಯದೆ ಹಾಗೆ ಓದಿದರೂ ಸಹ ಅಲ್ಲಾಹ್ ಸುಬ್ಹಾನಹು ವ ತಆಲನ ಕಡೆಯಿಂದ ಪ್ರತಿಫಲ ಮತ್ತು ಪುಣ್ಯ ಸಿಗುವ ಸಂಪೂರ್ಣ ಆಣೆ ಇದೆ. ಅರ್ಥ ತಿಳಿದು ನಾವು ನಮಾಜಿನಲ್ಲಿ ಇವೆಲ್ಲವನ್ನು ಓದಿದರೆ ಇನ್ನಷ್ಟು ಹೆಚ್ಚು ನಮಗೆ ಪ್ರತಿಫಲ ಮತ್ತು ಪುಣ್ಯ ಸಿಗುತ್ತದೆ. ಹಾಗೂ ನಾವು ಇನ್ನಷ್ಟು ಭಕ್ತಿಯಿಂದ, ಇನ್ನಷ್ಟು ಆಸಕ್ತಿಯಿಂದ ಅರ್ಥವನ್ನು ತಿಳಿದುಕೊಂಡು ನಾವು ಅಲ್ಲಾಹನ ಸನ್ನಿಧಿಯಲ್ಲಿ ಏನನ್ನು ಹೇಳುತ್ತಿದ್ದೇವೆ, ಯಾವ ರೀತಿ ಅವನ ಮುಂದೆ ಸ್ತುತಿಯನ್ನು ಸಲ್ಲಿಸುತ್ತಿದ್ದೇವೆ, ಅವನಿಂದ ಏನನ್ನು ನಾವು ಕೇಳುತ್ತಿದ್ದೇವೆ, ಇವೆಲ್ಲವನ್ನು ನಮಗೆ ಅರ್ಥವಾಗುತ್ತದೆ. ಇದರಿಂದಾಗಿ ನಮ್ಮ ನಮಾಜ್ ಇನ್ನಷ್ಟು ಭಕ್ತಿಪೂರ್ವಕವಾಗಿರುತ್ತದೆ. ನಮ್ಮ ನಮಾಜಿನ ಖುಷು ಹೆಚ್ಚಾಗುತ್ತದೆ. ಐ ಹೋಪ್ ನಿಮಗೆಲ್ಲರಿಗೂ ಇಂದಿನ ಈ ವಿಡಿಯೋ ಇಷ್ಟವಾಗಿರಬಹುದು. ಖಂಡಿತವಾಗಿ ಪ್ರತಿಯೊಬ್ಬರು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿರಿ. ಹಾಗೂ ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ, ಉಪಯುಕ್ತ ಎಂದು ಕಾಣಿಕೊಂಡಿದ್ದರೆ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿರಿ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ಉಸ್ಸಲಾಂ.